ತುಂಬ ಲುಕ್ಕಾಗಿ ಕಾಣುತ್ತೆ. ಓಕೆನಾ, ನಾವು ಡೈಲಿ ಯಾವ ರೀತಿ ಇರ್ತೀವಿ ಆ ರೀತಿ ಕಾಣಲ್ಲ. ನಾವು ಈ ರೀತಿ ಮಾಡಿಕೊಂಡಾಗ ಒಂದು ರೀತಿ ಡಿಫ್ರೆಂಟಾಗಿ ಕಾಣುತ್ತೆ. ನೀವು ಜೇನುತುಪ್ಪದಿಂದನೂ ನಮ್ಮ ಫೇಸಲ್ಲಿ ಇರುವ ಎಷ್ಟೋ ತುಂಬಾ ಬೆನಿಫಿಟ್ಸ್ ಇದೆ. ಇದನ್ನು ನೀವು ನಾನು ಹೇಳಿದ ಹಾಗೆ ಮಾಡಿ ಅಪ್ಲೈ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಅಂತೂ ನಿಮಗೆ ಸಿಗುತ್ತೆ. ನ್ಯಾಚುರಲ್ ಗ್ಲೋ ಬಂದುಬಿಡತ್ತೆ. ಹಾಗೆ ಡೆಡ್ ಸ್ಕಿನ್ನು, ಡಾರ್ಕ್ ಸ್ಪಾಟ್ಸ್ ಇವೆಲ್ಲ ಇದ್ರೂ ಹೊರಟೋಗುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸು ಹೋಗುತ್ತೆ. ಹಾಗೆ ಟ್ಯಾನ್ ಇದ್ರೂ ಕೂಡ ರಿಮೂವ್ ಆಗುತ್ತೆ. ಓಕೆ, ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಗ್ಲೋ ಬರುವಂತಹ ಒಂದು ಕ್ರೀಮನ್ನು ರೆಡಿ ಮಾಡ್ತೀನಿ. ನೀವು ಪಾರ್ಲರಿಗೂ ಹೋಗೋದು ಬೇಡ, ಯಾವುದೇ ಕ್ರೀಮು ಬೇಡ. ಓಕೆ, ನಮ್ಮ ಮನೆಯಲ್ಲಿರೋ ವಸ್ತುವನ್ನು ಹಾಕಿ ನಾನು ಫೇಸ್ ಕ್ರೀಮನ್ನು ಮಾಡ್ತೀನಿ. ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಫೇಸು ಗ್ಲೋ ಬರುತ್ತೆ, ನ್ಯಾಚುರಲ್ ಗ್ಲೋ ಬರುತ್ತೆ. ಹಾಗೆ ಡೆಡ್ ಸ್ಕಿನ್ನು ಹೊರಟೋಗುತ್ತೆ. ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಇದ್ದರೆ ರಿಮೂವ್ ಆಗುತ್ತೆ. ಇದರಿಂದ ಪಿಗ್ಮೆಂಟೇಷನು ಕೂಡ ಹೊರಟೋಗುತ್ತೆ. ಓಕೆನಾ, ಏನಾದರೂ ಕಲೆಗಳಿದ್ರೂ ಕೂಡ ಹೊರಟೋಗುತ್ತೆ. ನಮ್ಮ ಫೇಸ್ ಅಂತೂ ಗ್ಲಾಸ್ ಥರ ಹೊಳೆಯುತ್ತೆ ಅಂತ ಹೇಳ್ಬೋದು. ನಾನಂತೂ ಅಪ್ಲೈ ಮಾಡಿಕೊಂಡು ಒಳ್ಳೆಯ ರಿಸಲ್ಟನ್ನು ಕಂಡುಕೊಂಡಿದ್ದೀನಿ. ಅದಕ್ಕೆ ನಿಮಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಫೇಸು ಕೂಡ ತುಂಬ ಚೆನ್ನಾಗಿರಲಿ. ಓಕೆನಾ, ತುಂಬ ಸಿಂಪಲ್ ಆಗಿದೆ. ಮನೇಲಿರೋ ವಸ್ತು ಇದ್ದರೆ ಸಾಕು, ದಿಢೀರಂತ ನಾವು ಈ ಫೇಸ್ ಪ್ಯಾಕ್ ಹಾಕ್ಕೊಂಡು ಅಪ್ಲೈ ಮಾಡಿಕೊಂಡು ನಾವು ರೆಡಿ ಮಾಡಿಕೊಂಡು ಹೋಗ್ಬೋದು. ಓಕೆನಾ, ಯಾವುದೇ ಪಾರ್ಟಿ ಇರ್ಬೋದು, ಯಾವುದೇ ಫಂಕ್ಷನ್ ಇರ್ಬೋದು, ರೆಡಿಯಾಗಿ ಹೋಗ್ಬೋದು. ಪಾರ್ಲರ್ ಬೇಡ. ಓಕೆನಾ, ಅಷ್ಟು ಚೆನ್ನಾಗಿ ನಮ್ಮ ಫೇಸು ಗ್ಲೋ ಬಂದಿರುತ್ತೆ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಬೇರೆ ಯಾರಿಗಾದರೂ ಶೇರ್ ಮಾಡಿ. ಓಕೆನಾ, ನಿಮಗೇನಾದರೂ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ, ಹಾಗಾದರೆ ಯಾವ ರೀತಿ ಮಾಡಬೇಕು, ಹೇಗೆ ನಾವು ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಸಿಂಪಲ್ ಆಗಿದೆ. ಓಕೆನಾ, ನಾನು ಕೂಡ ಈ ಫೇಸ್ ಕ್ರೀಮ್ ಅಪ್ಲೈ ಮಾಡಿಕೊಂಡು ರಿಸಲ್ಟನ್ನು ಕಂಡುಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ ನನ್ನ ಫೇಸ್ ಹೇಗಾಗಿದೆ ಅಲ್ವಾ, ನ್ಯಾಚುರಲ್ ಗ್ಲೋ ಬಂದಿದೆ. ಯಾವುದೇ ಕಲೆಗಳೇ ಇರಲ್ಲ. ಓಕೆನಾ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಏನು ಗೊತ್ತಾ, ಯಾವುದಾದ್ರೂ ಕಲೆ ಇದ್ದರೂ ಹೊರಟೋಗುತ್ತೆ. ಕಣ್ಣಿನ ಕೆಳಗಡೆ ಬ್ಲ್ಯಾಕ್ ಎಲ್ಲ ಇದ್ದರೂ ಹೊರಟೋಗುತ್ತೆ. ಹಾಗೆ ನೈಸಾಗಿ ಕಾಣುತ್ತೆ. ಅಂದರೆ ಮುಟ್ಟಿದ್ರೆ ತುಂಬ ಸಾಫ್ಟಾಗಿ ಕಾಣುತ್ತೆ. ಓಕೆನಾ, ಸಾವಿರಾರು ರೂಪಾಯಿ ಬೇಡ, 1-2 ವಸ್ತು ಮನೆಯಲ್ಲೇ ಇರುತ್ತೆ, ಅದನ್ನು ಯೂಸ್ ಮಾಡಿದರೆ ಆಯಿತು. ತುಂಬ ಸ್ಮೂತಾದ, ಶೈನಿಂಗ್ ಆದ, ಗ್ಲಾಸ್ ಥರ ಹೊಳೆಯುವಂಥ ಸ್ಕಿನ್ನನ್ನು ನಮ್ಮದಾಗಿ ಮಾಡ್ಕೋಬಹುದು. ಓಕೆನಾ, ಬನ್ನಿ ಹಾಗಾದರೆ ನಾನು ಹೇಗೆ ಅಪ್ಲೈ ಮಾಡ್ತೀನಿ ಅನ್ನೋ ಡೀಟೇಲ್ಸು ಕೂಡ ತೋರಿಸ್ತೀನಿ. ಒಂದು ಬೌಲನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಲಿಂಬುನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಲಿಂಬು ಜ್ಯೂಸ್ ಬೇಕು. ಫೇಸಿಗೆ ಕೆಲವೊಬ್ಬರಿಗೆ ಲಿಂಬು ಬರಲ್ಲ, ಒಂದು ರೀತಿ ಆಗತ್ತೆ ಅಲ್ವಾ, ಅಂಥವರು ಮೊಸರನ್ನು ಹಾಕೋಬಹುದು. ಓಕೆನಾ, ನನಗೆ ಆ ರೀತಿ ಏನೂ ಪ್ರಾಬ್ಲಮ್ಮೇ ಇಲ್ಲ. ನಾನು ಲಿಂಬು ಜ್ಯೂಸ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಕುತ್ತಿಗೆ ಭಾಗಕ್ಕೆ ಮತ್ತು ಕುತ್ತಿಗೆ ಹಿಂಭಾಗಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಲ್ಲ, ಫೇಸಿಗೆ ಅಷ್ಟೇ ಮಾಡ್ಕೊಳ್ಳೋದ್ರಿಂದ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಕುತ್ತಿಗೆ ಭಾಗಕ್ಕೆಲ್ಲ ಅಪ್ಲೈ ಮಾಡೋದಿದ್ರೆ 2 ಟೇಬಲ್ ಸ್ಪೂನನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ಮೊಸರು ಹಾಕ್ಕೊಳ್ಳೋದಿದ್ರೆ 2 ಟೇಬಲ್ ಸ್ಪೂನ್ ಹಾಕ್ಕೋಬೇಕಾಗತ್ತೆ. ಓಕೆನಾ, ಹಾಕ್ಕೊಂಡೆ. ಹಾಗೆ ಇಲ್ಲಿ ನನಗೆ ಕಡಲೆ ಹಿಟ್ಟು ಬೇಕು. ಲಿಂಬು ರಸದಿಂದ ನಮ್ಮ ಫೇಸು ಕ್ಲೀನ್ ಆಗುತ್ತೆ. ಹಾಗೆ ಏನಾದರೂ ಕಲೆಗಳಿದ್ರೂ ಹೊರಟೋಗುತ್ತೆ. ಡೆಡ್ ಸ್ಕಿನ್ ಇದ್ದರೆ ಅದು ರಿಮೂವ್ ಆಗುತ್ತೆ. ಓಕೆನಾ, ಹಾಗೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಇವೆಲ್ಲ ರಿಮೂವ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅದು ಒಂದೇ, ಅಂದರೆ ಲಿಂಬು ರಸ ಒಂದೇ ಯಾವಾಗಲೂ ಅಪ್ಲೈ ಮಾಡ್ಕೋಬಾರ್ದು, ಸೈಡ್ ಎಫೆಕ್ಟ್ ಆಗುತ್ತೆ. ಓಕೆನಾ, ಈ ರೀತಿ ಮಿಕ್ಸ್ ಎಲ್ಲ ಮಾಡಿ ಅಪ್ಲೈ ಮಾಡಿಕೊಂಡ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ನಮ್ಮ ಫೇಸು ಕ್ಲೀನ್ ಆಗುತ್ತೆ, ಹಾಗೆ ಸಾಫ್ಟ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಕಡಲೆ ಹಿಟ್ಟಿಂದ ಒಂದು ರೀತಿ ಗ್ಲೋ ಬರುತ್ತೆ, ನ್ಯಾಚುರಲ್ ಗ್ಲೋ ಬರುತ್ತೆ. ಓಕೆನಾ, ಸ್ಮೂತಾದ ಸ್ಕಿನ್ ಆಗುತ್ತೆ. ಹಾಗೆ ಇದರಿಂದ ಕಲೆ ಇವೆಲ್ಲ ಹೊರಟೋಗುತ್ತೆ. ಹಾಗೆ ಇದಕ್ಕೆ ಜೇನುತುಪ್ಪ ನಾನು 1/2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. 1/2 ಟೇಬಲ್ ಸ್ಪೂನೇ ಸಾಕು. ಚೆನ್ನಾಗಿ ಮಿಕ್ಸ್ ಕೊಡಬೇಕು.
ಜೇನುತುಪ್ಪದಿಂದನೂ ನಮ್ಮ ಫೇಸಲ್ಲಿ ಇರುವ ಎಷ್ಟೋ ದಿನದ ಕಲೆ ಎಲ್ಲ ಹೊರಟೋಗತ್ತೆ, ಓಕೆನಾ. ಹಾಗೆ ನಮ್ಮ ಫೇಸು ಕ್ಲೀನ್ ಆಗುತ್ತೆ, ನ್ಯಾಚುರಲ್ ಗ್ಲೋ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಅಂದರೆ ಏನು ಗೊತ್ತಾ, ಸರಿ ಮಿಕ್ಸ್ ಕೊಡಬೇಕು, ಮತ್ತು ಬೇರೆ ಏನು ನೀರು ಈ ರೀತಿ ಏನು ಹಾಕೋದು ಬೇಡ, ಓಕೆನಾ. ನಾನಿಲ್ಲಿ ಫೇಸನ್ನು ತೊಳ್ಕೊಂಡಿದ್ದೀನಿ, ಒಂದು ಸಲ ತೊಳ್ಕೊಂಡು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಅಂದರೆ ನಾನಲ್ಲಿ ಲಿಂಬು ಜ್ಯೂಸ್ ಹಾಕಿದ್ದೀನಿ ಮತ್ತು ಜೇನುತುಪ್ಪ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟಿಗೆ ಅದು ಸರಿ ಬರುತ್ತೆ. ಸರಿಯಾಗಿ ಒಂದು ಕ್ರೀಮು ರೆಡಿ ಆಗುತ್ತೆ, ಓಕೆನಾ. ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನಮ್ಮ ಕಣ್ಣಿನ ಕೆಳಗಡೆಗೆ, ಕಣ್ಣಿನ ಮೇಲ್ಭಾಗಕ್ಕೆ, ಎಲ್ಲ ಕಡೆ ಅಪ್ಲೈ ಮಾಡ್ಬೋದು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ. ನಮ್ಮ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ, ಅಂದರೆ ನ್ಯಾಚುರಲ್ ಗ್ಲೋ ಬಂದುಬಿಡತ್ತೆ. ಹಾಗೆ ಡೆಡ್ ಸ್ಕಿನ್ನು, ಡಾರ್ಕ್ ಸ್ಪಾಟ್ಸ್ ಇವೆಲ್ಲ ಇದ್ದರೂ ಹೊರಟೋಗುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸು ಹೋಗುತ್ತೆ. ಹಾಗೆ ಟ್ಯಾನ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ, ಓಕೆನಾ. ಕಡಲೆ ಹಿಟ್ಟಿಂದ, ಜೇನುತುಪ್ಪದಿಂದ, ಹಾಗೆ ಲಿಂಬು ರಸದಿಂದೆಲ್ಲ ಟ್ಯಾನ್ ಇದ್ರೆಲ್ಲ ಹೋಗುತ್ತೆ. ಇದು ನಮ್ಮ ಫೇಸಿಗಂತೂ ನಂಬರ್ 1 ಅಂತ ಹೇಳ್ಬೋದು, ಕಡಲೆ ಹಿಟ್ಟು. ನೀವು ನೋಡಿರ್ಬೋದು, ಚಿಕ್ಕ ಮಕ್ಕಳಲ್ಲಿ ನೋಡಿ, ಚಿಕ್ಕ ಮಕ್ಕಳಿಗೆ ಕಡಲೆ ಹಿಟ್ಟು ಹಾಕಿ ಸ್ನಾನ ಮಾಡಿಸ್ತೀವಿ ಅಲ್ವಾ, ಎಣ್ಣೆ ಎಲ್ಲ ಹಾಕ್ತೀವಿ. ಆ ಎಣ್ಣೆ ಎಲ್ಲ ಕಡಲೆ ಹಿಟ್ಟಿನ ಸ್ನಾನಕ್ಕೆ ಹೊರಟೋಗ್ಬಿಡತ್ತೆ. ಅದೇ ರೀತಿ ನಮ್ಮ ಸ್ಕಿನ್ನಲ್ಲಿರುವ ಜಿಡ್ಡೆಲ್ಲ ಇದ್ದರೂ ಕೂಡ ಹೊರಟೋಗುತ್ತೆ. ಎಷ್ಟೋ ದಿನದ್ದು ಜಿಡ್ಡು ಇರುತ್ತೆ ಅಲ್ವಾ, ನಾವು ಈ ರೀತಿ ಅಪ್ಲೈ ಮಾಡಿ ಮಸಾಜ್ ಕೊಟ್ಟಾಗ ಅವೆಲ್ಲ ಹೊರಟೋಗುತ್ತೆ. ಯಾವುದೇ ಕಲೆ ಇದ್ದರೂ ಹೊರಟೋಗುತ್ತೆ, ಕ್ಲೀನ್ ಆಗುತ್ತೆ, ನ್ಯಾಚುರಲ್ ಗ್ಲೋ ಬರುತ್ತೆ. ನಾನು ಇಲ್ಲಿ ಕಣ್ಣಿನ ಮೇಲ್ಭಾಗಕ್ಕೆಲ್ಲ ಅಪ್ಲೈ ಮಾಡಿದ್ದೀನಿ. ಜೇನುತುಪ್ಪ ಹಾಕಿದ್ದೀನಿ ಅಂತ ಹುಬ್ಬಿ ಗಲತ್ತಾಗಿದ್ದರೆ ಏನೂ ಆಗೋಲ್ಲ, ನೋ ಪ್ರಾಬ್ಲಮ್, ಓಕೆನಾ. ಆ ರೀತಿ ಏನೂ ವೈಟೆಲ್ಲ ಆಗೋದು ಎಲ್ಲ ಆಗಲ್ಲ. ಈಗಿನ ಜೇನುತುಪ್ಪ ಅಂದರೆ ಈಗೆಲ್ಲ ಮಾರ್ಕೆಟಿಂದ ತರ್ತೀವಿ ಅಲ್ವಾ, ಆ ರೀತಿ ಏನೂ ಆಗೋಲ್ಲ. ಅದೇ ನಾವು ಮನೆಯಲ್ಲೇ ಮಾಡ್ಕೋತೀವಿ ಜೇನುತುಪ್ಪ, ಅದು ಸ್ವಲ್ಪ ತುಂಬ ಅಂದರೆ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೋಬಾರ್ದು, ಅಂದರೆ ನ್ಯಾಚುರಲ್ ಆಗಿ ಬಂದಿರುತ್ತೆ ಅಲ್ವಾ. ಈ ಮಾರ್ಕೆಟಿಂದ ಆದರೆ ಸ್ವಲ್ಪ ಮಿಕ್ಸ್ ಎಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ಏನೂ ಆಗೋಲ್ಲ. ಕಣ್ಣಿನ ಹುಬ್ಬಿಗೆ ಗೊತ್ತಾಗಿದ್ರು ಏನೂ ಆಗೋಲ್ಲ. ಹಾಗೆ ಅಪ್ಲೈ ಮಾಡ್ಕೋತೀನಿ. ಮೂಗು ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಎಷ್ಟು ಗೊತ್ತಾ, ಒಂದು ಅರ್ಧ ಗಂಟೆ ಬಿಡಬೇಕು. ಹಾಗೆ ನಮ್ಮ ಬಾಯಿ ಆ ಕಡೆ ಈ ಕಡೆ ಎಲ್ಲ ಸರಿಯಾಗಿ ಮಸಾಜ್ ಅಂದರೆ ಅಪ್ಲೈ ಮಾಡಿಕೊಂಡು ಅಲ್ಲಲ್ಲೇ ಸ್ವಲ್ಪ ಮಸಾಜನ್ನು ಕೊಡಬೇಕು. ರೌಂಡು ಶೇಪಾಗಿ ಸ್ವಲ್ಪ ಮಸಾಜ್ ಕೊಟ್ಟರೆ ಅದು ಅಲ್ಲೆಲ್ಲ ಹಿಡ್ಕೊಬಿಡತ್ತೆ, ಓಕೆನಾ. ಫೇಸಿಗೆ ನೀವು ಕುತ್ತಿಗೆಗೆ ಬೇಕಾದರೂ ಅಪ್ಲೈ ಮಾಡ್ಕೊಳ್ಳಿ. ಆಯಿತು, ಈಗ ಅರ್ಧ ಗಂಟೆ ಆಯಿತಲ್ವ, ನಾನು ಇದೆಲ್ಲ ರಿಮೂವ್ ಮಾಡ್ತೀನಿ ನೋಡಿ. ಈ ರೀತಿ ಕೈಯಿಂದ ನಾವು ತಿಕ್ಕಿ ತೆಗಿಬೇಕು ಒಂದು ಸಲ. ತಿಕ್ಕಿದಾಗ ಏನಾಗುತ್ತೆ, ಅಲ್ಲಿ ನಮ್ಮದು ಡೆಡ್ ಸ್ಕಿನ್ನು ಅಥವಾ ಬ್ಲ್ಯಾಕ್ ಹೆಡ್ಸ್ ಏನೇ ಇದ್ದರೂ ಕೂಡ ಅದು ರಿಮೂವ್ ಆಗಿಬಿಡತ್ತೆ, ಓಕೆನಾ. ಈ ರೀತಿ ಒಂದು ಸಲ ರೌಂಡು ಶೇಪಲ್ಲಿ ಮಸಾಜ್ ಮಾಡೋ ಥರನೇ ಅದನ್ನು ತೆಗಿಬೇಕು. ಸ್ವಲ್ಪ ಬರುತ್ತೆ. ನಂತರ ಏನಾಗುತ್ತೆ ಗೊತ್ತಾ, ಈ ರೀತಿ ಮಾಡಬೇಕು ನಾವು. ಈ ರೀತಿ ಮಾಡಿದಾಗ ಅದೆಲ್ಲ ಹೊರಟು ಬಂದುಬಿಡತ್ತೆ. ಎಷ್ಟಾಗತ್ತೆ ಅಷ್ಟು ನಾವು ತೆಗಿಬೇಕು. ಈ ರೀತಿ ಒಂದು ಸಲ ಆ ಕಡೆ ಈ ಕಡೆ ಮಾಡಿ ತೆಗಿಬೇಕು, ಎಲ್ಲ ರಿಮೂವ್ ಆಗಿಬಿಡತ್ತೆ, ಓಕೆನಾ. ಏನಾದರೂ ಜಿಡ್ಡೆಲ್ಲ ಇದ್ದರೂ ಕೂಡ ಹೊರಟೋಗ್ಬಿಡತ್ತೆ. ನಂತರ ನಾವು ಸೋಪಿಂದ ತೊಳ್ಕೊಬಿಟ್ರೆ ಆಯಿತು, ಫೇಸನ್ನು ತೊಳ್ಕೊಬೇಕು. ನೀವು ಸೋಪಿಂದ ತೊಳ್ಕೊಬೋದು ಅಥವಾ ಫೇಸ್ ವಾಶ್ ಇದ್ದರೆ ಅದರಿಂದನೂ ಕೂಡ ತೊಳ್ಕೊಬೋದು. ನೋಡಿ ಎಷ್ಟು ಕ್ಲೀನಾಗುತ್ತೆ ಗೊತ್ತಾ, ಫೇಸ್ ಅಂತೂ ತುಂಬ ಕ್ಲೀನಾಗತ್ತೆ. ಸ್ವಲ್ಪ ಹೊತ್ತು ಹೋಗಬೇಕು, ಅದು ನಮಗೆ ಸರಿ ರಿಸಲ್ಟ್. ಒಂದು 10 ನಿಮಿಷ ಹೀಗೆ ಹೋಗಬೇಕು, ಅಂದರೆ ಒಂದು ಸಲ ಡ್ರೈ ಆಗಬೇಕು ಫೇಸು, ಆಮೇಲೆ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ. ನಂತರ ನಾವು ಹೊರಗಡೆ ಪಾರ್ಟಿ ಫಂಕ್ಷನ್ಗೆ ಹೋಗುವಾಗ ರೆಡಿ ಹಾಕ್ಕೊಂಡು ಹೋಗ್ಬೋದು. ನೋಡಿ, ಒಂದು 10 ನಿಮಿಷ ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು. ಎಷ್ಟು ಕ್ಲೀನ್ ಆಯಿತು ಗೊತ್ತಾ ಫೇಸು. ಒಂದು ರೀತಿ ನ್ಯಾಚುರಲ್ ಗ್ಲೋ ಬಂದಿದೆ, ತುಂಬ ಲುಕ್ಕಾಗಿ ಕಾಣುತ್ತೆ, ಓಕೆನಾ. ನಾವು ಡೈಲಿ ಯಾವ ರೀತಿ ಇರ್ತೀವಿ ಆ ರೀತಿ ಕಾಣಲ್ಲ, ನಾವು ಈ ರೀತಿ ಮಾಡಿಕೊಂಡಾಗ ಒಂದು ರೀತಿ ಡಿಫ್ರೆಂಟಾಗಿ ಕಾಣುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನೋಡಿದ್ರಿ ಅಲ್ವಾ, ಎಷ್ಟು ಚೆನ್ನಾಗಿ ಆಯ್ತಲ್ಲೋ. ಒಂದು ಅರ್ಧ ಗಂಟೆಯಲ್ಲಿ ನಮ್ಮ ಫೇಸ್ ಅಂತೂ ಗ್ಲೋ ಬಂದಿರುತ್ತೆ, ತುಂಬಾ ಲುಕ್ಕಾಗಿ ಕಾಣುತ್ತೆ, ಗ್ಲಾಸ್ ಥರ ಹೊಳೆಯುತ್ತೆ. ಯಾವುದೇ ಕಲೆ ಇದ್ದರೂ ಹೊರಟೋಗ್ಬಿಡುತ್ತೆ, ಓಕೆನಾ. ಡೆಡ್ ಸ್ಕಿನ್ ಎಲ್ಲವೂ ರಿಮೂವ್ ಆಗಿಬಿಡತ್ತೆ. ತುಂಬಾ ಬೆನಿಫಿಟ್ಸ್ ಇದೆ. ಈಗ ನೀವು ನಾನು ಹೇಳಿದ ಹಾಗೆ ಮಾಡಿ ಅಪ್ಲೈ ಮಾಡ್ಕೊಳ್ಳಿ.
ಒಳ್ಳೆ ರಿಸಲ್ಟ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ. ನಾನು ಅಪ್ಲೈ ಮಾಡಿ ರಿಸಲ್ಟ್ ಕಂಡುಕೊಂಡೆ ನಿಮ್ಗೆ ಹೇಳೋದು, ಓಕೆನಾ. ನನ್ನ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇಂತಹ ಬ್ಯೂಟಿ ಟಿಪ್ಸು, ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡಿದರೆ ನಾನು ಹೆಚ್ಚು ಹೆಚ್ಚು ವಿಡಿಯೋವನ್ನು ಹಾಕ್ಬೋದಲ್ವ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.